ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಮಾರ್ಚ್ ಫಸ್ಟ್ದು ವಿಡಿಯೋ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸೂರ್ಯ ಕೂಡ ಹುಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ನಮ್ಮಲ್ಲಿ ಸನ್ಲೈಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತು ನನ್ನ ಒಂದು ಲೈಫಿಂದ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತೀನಿ. ಹಾಗೆ ನನ್ನ ಲೈಫಲ್ಲಿ ಏನೇನು ನಡೀತಾ ಇರ್ತಾರೆ, ಹಾಗೆ ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಶೇರ್ ಮಾಡ್ಕೊಳ್ಳೋದು, ನಾವು ಮುಂಚೆ ಇದ್ವಿ ಒಂದು ಮನೆಯಲ್ಲಿ. ಆ ಮನೆಯಲ್ಲಿ 7 ವರ್ಷ ಇದ್ವಿ. ಅಲ್ಲಿ ಗಾಳಿ ಬೆಳಕಿಗೆ ತುಂಬ ಕೊರತೆ ಇತ್ತು. ಅಂತಂದರೆ ಯಾವಾಗಲೂ ಲೈಟ್ ಹಾಕೇ ಇರಬೇಕಿತ್ತು. ಮನೆ ಒಳಗಡೆ ಕರೆಂಟ್ ಆಗ್ತಲೇ ಇರೋಕ್ಕೆ ಆಗಿರಲಿಲ್ಲ. 24 ಅವರ್ಸ್ ನಮ್ಮ ಮನೆಯಲ್ಲಿ ಕರೆಂಟ್ ಓಡ್ತಾ ಇರೋದು. ಯಾಕಂತಂದರೆ ಗ್ರೌಂಡ್ ಫ್ಲೋರ್ ಮನೆ, ಹಾಗೆ ಸುತ್ತ ಮನೆಗಳಾಗ್ಬಿಟ್ಟಿತ್ತು. ಹಂಗಾಗಿ ಮತ್ತು ಎದುರುಗಡೆನೂ ಮನೆ ಇತ್ತು. ಹಾಗೆ ಮೇಲ್ಗಡೆಯಿಂದನೂ ಎಲ್ಲೂ ಬರ್ತಿರಲಿಲ್ಲ ಗಾಳಿ ಬೆಳಕು. ಒಂಚೂರು ಅಡುಗೆ ಮನೆಯಲ್ಲಿ ಒಂದು ಪುಟಾಣಿ ಕಿಟಕಿ ಇತ್ತು. ಯಾವಾಗಾದರೂ ಬೇಸಿಗೆ ಟೈಮಲ್ಲಿ ಮಾತ್ರ ಅಡುಗೆ ಮನೆಯಿಂದ ಒಂಚೂರು ಬೆಳಕು ಅಡುಗೆ ಮನೆಗೆ ಬರೋದು. ಸೊ ಇಷ್ಟೇ ಇದ್ದಿದ್ದು. ಹಾಗೆ ಅದೇ ಮನೆಯಲ್ಲಿ ನಾವು 7 ವರ್ಷ ಇದ್ವಿ. ಒಂಥರ ಬೆಳಕಿಗೆ ತತ್ತರಿಸ್ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಅಂದರೆ ಬೆಳಕು ಇರೋ ಮನೆಗೆ ಹೋಗಬೇಕು, ಬೆಳಕು ಸಿಗೋದೇ ಇದು ಬೆಳಕು ಕತ್ತಲಲ್ಲಿದ್ದು ಇದ್ದು ನಮ್ಮ ಜೀವನ ಇದಾಗ್ಬಿಟ್ಟೈತೆ ಅನ್ನೋ ಲೆವೆಲಿಗೆ ಹೋಗ್ಬಿಟ್ಟಿದ್ದು ಗಾಳಿ ಬೆಳಕಿಲ್ಲದಕ್ಕೆ. ಯಾಕಂದರೆ ಫ್ರೆಶ್ ಗಾಳಿ ಬೆಳಕು ವಾತಾವರಣ, ಫ್ರೆಶ್ ಏರು ಬರ್ತಾ ಇರಲಿಲ್ಲ. ಸೊ ಆ 7 ವರ್ಷದ ಇದರಿಂದ ನಾವೀಗ ಬಂದಿರೋ ಮನೆಗೆ ತುಂಬ ಅಂದರೆ ತುಂಬ ಗಾಳಿ ಬೆಳಕು ಬರುತ್ತೆ. ಬೆಂಗಳೂರಲ್ಲಿ ಈ ಥರ ಗಾಳಿ ಬೆಳಕು ಬರೋ ಅಂಥ ಮನೆ ಸಿಗೋದೇ ಇಲ್ಲ ಅಂತ ನಾನು 100% ಆಗಿ ಹೇಳ್ತೀನಿ. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಕಿಟಕಿಗಳು ಅಡುಗೆ ಮನೇಲಿ, ರೂಮಲ್ಲಿ, ಹಾಲಲ್ಲಿ, ಬಾತ್ರೂಮಲ್ಲಿ ಎಲ್ಲ ಕಡೆ ಹಾಕಿದ್ದೀವಿ. ನಾವು ನೈಟ್ ಹೊತ್ತು ಅಷ್ಟೇ ಸ್ಕ್ರೀನೆಲ್ಲ ಹಾಕ್ಬಿಟ್ಟು ಮಲ್ಕೊಂಡ್ರೂ ಬೆಳಕು ಕಾಣಿಸುತ್ತೆ ನಮ್ಮ ಮನೆಗೆ, ಅಷ್ಟು ಬೆಳಕು ಬರುತ್ತೆ. ಹಾಗೆ ನಾವು ಮುಂಚೆ ಇದ್ದ ಮನೇಲಿ ಯಾವುದು ಸ್ಕ್ರೀನ್ ಇರಲಿಲ್ಲ. ನಾವು ಕಿಟಕಿ ಬಾಗಿಲು ಎಲ್ಲ ತೆಗ್ದು ಮನೆಗಿದ್ರೂ ಹಗಲೊತ್ತು ಮಧ್ಯಾಹ್ನ ಬಿಸಿಲಲ್ಲೂ ಕೂಡ ನಮ್ಮ ಮನೆಗೆ ಗಾಳಿ ಬೆಳಕು ಬರ್ತಾ ಇರಲಿಲ್ಲ. ಆ ರೀತಿ ಇತ್ತು ಮನೆ. ಈಗ ಅದಕ್ಕೆ ವಿರುದ್ಧವಾಗಿ ಇರೋದು ಸಿಕ್ಕಿದೆ. ಇದರಿಂದ ಒಂದು ಏನೋ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಂದರೆ, ನನಗೆ ನಾವು ಯಾವುದನ್ನಾದ್ರೂ ಪೂರ್ತಿ ಮನಸ್ಸಿಂದ ಬಯಸಬೇಕು. ಈಗ ನಾವೇನಂತ ಬಯಸ್ತಾ ಇದ್ವಿ ಅಂದರೆ, ಗಾಳಿ ಬೆಳಕಿರೋ ಮನೆಗೆ ಹೋಗ್ಬೇಕು, ಈ ಮನೆ ಸಾಕಾಗಿದೆ ಅಂತ ಹೇಳಿ ಅಂತ ಇದ್ವಿ. ಅದಕ್ಕೆ ದೇವರು ಇಷ್ಟೊಂದು ಗಾಳಿ ಬೆಳಕಿರೋ ಮನೆ ಸಿಗೋ ಥರ ಮಾಡ್ದ. ಬಟ್ ನಾನೇ ಹೇಳೋದು, ಆ ಗಾಳಿ ಬೆಳಕಿರೋ ಮನೆ ಬೇಕು ಅನ್ನೋದಕ್ಕಿಂತವ ನಾವು ನಮ್ಮದೇ ಒಂದು ಸ್ವಂತ ಮನೆ ಕಟ್ಟಿಸ್ತೀವಿ ಅಂತ ನಾನು 6-7 ವರ್ಷದಿಂದ ಕನಸಿದ್ರೆ ಸ್ವಂತ ಮನೆ ಕಟ್ಟಿವೇನೋ. ಹಾಗಾಗಿ ದೊಡ್ಡ ಕನಸನ್ನ ಕಾಣಿ, ದೊಡ್ಡದ್ರ ಬಗ್ಗೆ ಯೋಚನೆ ಮಾಡಿ, ಸಣ್ಣ ಪುಟ್ಟ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದರೆ, ನಾವು ಹಿಂಗೇ ಇರಬೇಕು ಅಂತ ಯೋಚನೆ ಮಾಡ್ಕೊಂಡೋದ್ರೆ ದೇವರು ನಮ್ಗೆ ಹಂಗೇ ಇರಂಗೆ ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ಇವಾಗ ನನಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಗಿದೆ. ಎಕ್ಸಾಂಪಲ್ ಮನೆ. ಹಾಗೆ ಇನ್ನೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ನಮ್ಮಲ್ಲಿರೋ ಸೋಮಾರಿತನ ಅನ್ನೋದು ಹೆಂಗೆ ಅಂತಂದರೆ, ಒಂದು ಸಲ ಮನಸ್ಸು ಅದು ಸೋಮಾರಿತನಕ್ಕೆ ಅಂಟ್ಕೊಂಬಿಟ್ರೆ ನೀವು ಅದರಿಂದ ಬರಬೇಕು ಅಂತಂದರೆ ಏನು ಮಾಡಿದ್ರೂ ಜಪ್ಪಯ್ಯ ಅಂದ್ರೂ ಆಗಲ್ಲ. ಆ ರೀತಿ ಆಗೋಗುತ್ತೆ. ಅದರಿಂದ ಹೊರಬರೋದು ಸಿಕ್ಕಾಪಟ್ಟೆ ಕಷ್ಟ. ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಮಾಡೋರು ಇರ್ತಾರಲ್ಲ, ಅವರೇ ಆಗಿರಲಿ, ನಾನೇ ಆಗಿರಲಿ, ನಾನು ಅಷ್ಟೇ ಮುಂಚೆ ಎದ್ದೊಳ್ತಾ ಇದ್ದೆ, ಮಾಡ್ತಾಯಿದ್ದೆ. ಬಟ್ ಒಂದು ಸತಿ ಯಾವಾಗ ಈ ಸೋಮಾರಿತನಕ್ಕೆ ಅಂಟ್ಕೊಂಡಿದ್ದೀನೋ ಅದರಿಂದ ಹೊರಬರೋಕ್ಕೆ ಆಗ್ತಾನೇ ಇಲ್ಲ. ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಇನ್ನೊಂದು ಲೈಫಿನ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ನಾವು ಯಾವುದರಿಂದನೂ ಓಡಬಾರ್ದು ಅಂತ. ಈಗ ನಾವು ಯಾವುದನ್ನಾದರೂ ಒಂದ್ರ ಹಿಂದೆ ಓಡ್ತಾ ಇರ್ತೀವಲ್ವ, ಅಂದರೆ ನಾವು ಅದರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಡ್ತೀವಿ. ಎಕ್ಸಾಂಪಲ್ ಹೇಳ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಇತ್ತು. ಮುಂಚೆ ಒಂದು ವರ್ಕಿಂಗ್ ವುಮೆನ್ ಸಿಂಪಲ್ ಲೈಫ್ ಅಂತ ಹೇಳ್ಬಿಟ್ಟು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಅದು ಚೆನ್ನಾಗಿ ಓಡ್ತಿತ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಊರಿನ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೆ, ಊರಿನ ಮನೆಯದೆಲ್ಲ ಹಾಕ್ತಾಯಿದ್ದೆ. ಊರಲ್ಲಿ ಅದೇ ಟೈಮಲ್ಲಿ ಕಳ್ತನ ಆಯಿತು. ನಾನೇನು ಮಾಡಿಬಿಟ್ಟೆ, ಹೆದ್ರ್ಕೊಂಡು ವಿಡಿಯೋಯಿಂದ ಕಳ್ತನ ಆಗ್ಬಿಟ್ಟಿದ್ದು, ಯಾರೋ ನಮ್ಮ ಮನೇನ ನೋಡ್ಬಿಟ್ಟು ಕಳ್ತನ ಮಾಡಿದ್ದಾರೆ ಅಮ್ಮನ ಮನೇಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ನಾನು ಅಮ್ಮನ ಮನೆ ಟೂರ್ ಮಾಡಿದ್ದೊಂದನ್ನು ಡಿಲೀಟ್ ಮಾಡಿ ಮಿಕ್ಕಿದ ವೀಡಿಯೋಸ್ನ ಇಟ್ಕೋಬೇಕಿತ್ತು. ಅಲ್ಲೇ ನಾನು ಸ್ವಲ್ಪ ಕೆಲಸ ಮಾಡಿದೆ, ಎಲ್ಲ ವೀಡಿಯೋಸು ಡಿಲೀಟ್ ಮಾಡಿದೆ. ಹಾಗೆ ಚಾನಲ್ನ ಹಾಗೆ ಬಿಟ್ಬಿಟ್ಟೆ. ಅದು ಚಾನಲ್ ಫ್ರೀಸ್ ಆಗೋಯಿತು. ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ಅದು ಶುರು ಮಾಡಿ 1 ವರ್ಷ, 2 ವರ್ಷ, 3 ವರ್ಷ ಆಯಿತು. 3 ವರ್ಷ ಆದ್ರೂ ಆ ಚಾನಲ್ ಗ್ರೋತ್ ಆಗಲಿಲ್ಲ. 1,000 ಸಬ್ಸ್ಕ್ರೈಬರ್ಸು ಆಗೋದಕ್ಕೆ 3 ವರ್ಷ ತಗೋತು. ಹಾಗೆ ವ್ಯೂಸು ಏನು ಚೆನ್ನಾಗಿ ಬರ್ತಾ ಇರಲಿಲ್ಲ. ಬರೀ 100, 200 ತನಕ ಹೋಗಿಲ್ಲ ಅಂತಲೇ ಹೇಳ್ಬೋದು. 50, 60, 70
90 ಇಷ್ಟಕ್ಕೆ ವ್ಯೂಸ್ ಆಗವು. ಹಾಗಾಗಿ ಸಿಕ್ಕಾಬಿಟ್ಟೆ ಬೇಜಾರಾಯಿತು. 3 ವರ್ಷ ಆದರೂ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಲ್ಲ, ಹಾಗೆ ಮಾನಿಟೈಸೇಷನ್ ಆಗಲಿಲ್ಲ. ಹಾಗಾಗಿ ಆ ಚಾನಲ್ನೂ ಕೂಡ ಬಿಟ್ಟೆ. ಮತ್ತು ಇವಾಗ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟಂತಲೇ ಹೇಳ್ಬೋದು. ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿಲ್ಲ, ಡಿಲೀಟ್ ಮಾಡಿಲ್ಲ. ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲರೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾವ್ರೆ, ಅವ್ರಿಗೆ ದುಡ್ಡು ಬರ್ತೈತೆ, ಇವ್ರಿಗೆ ದುಡ್ಡು ಬರ್ತೈತೆ ಅಂದರೆ ನೋಡ್ಬಿಡ್ತೀನಿ ಯೂಟ್ಯೂಬಲ್ಲಿ ಯಾರು ದುಡ್ಡು ಮಾಡಿ ಚಾನಲ್ ಓಪನ್ ಮಾಡಿ ದುಡ್ಡು ಮಾಡಿರ್ತಾರೆ. ದುಡ್ಡು ಮಾಡಿಬಿಟ್ಟವ್ರೆ, ಹಾಗಾಗಿ ನಮಗೂ ದುಡ್ಡು ಬರುತ್ತೆ ಇದರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊತಾ ಇದ್ದೀನಿ. ಮತ್ತು ಅದೇ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನನಗೆ ಇದರಿಂದ ದುಡ್ಡು ಬರುತ್ತೆ, ನನ್ನ ಲೈಫು ಚೆನ್ನಾಗುತ್ತೆ, ನಾನು ಅಂದ್ಕೊಂಡಿರೋ ಆಸೆಗಳೆಲ್ಲ ನೆರವೇರ್ತವೆ, ನಮ್ಮ ಲೈಫ್ ಒಂದು ಮಟ್ಟಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಬಟ್ ಅದು ಆಗ್ತಾಯಿಲ್ಲ. ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ. ನೀವು ಯಾವುದರಿಂದನಾದರೂ ಹೋಗ್ತೀವಿ ಅಂದರೆ ಅದನ್ನು ಪ್ರೀತಿಸಿ. ಈಗ ನಾನು ಈ ಕೆಲಸನ ಯೂಟ್ಯೂಬ್ನ ಪ್ರೀತಿಸಿ, ಅದಕ್ಕೋಸ್ಕರ ನಾನು ಹಿಂಗೆ ಮಾಡಬೇಕು, ಇದೇ ರೀತಿ ಎಫರ್ಟ್ ಹಾಕಬೇಕು, ಹಿಂಗೆ ವಿಡಿಯೋಸ್ನ ಮಾಡಿ, ಹಿಂಗೆ ವಾಯ್ಸ್ ಓವರ್ ಕೊಟ್ಟು ಇದೇ ರೀತಿ ಪೋಸ್ಟ್ ಮಾಡಬೇಕು ಅಂತ ನಾನು ಇದಕ್ಕೆ ಟೈಮ್ ಕೊಟ್ಟಿದ್ದಿದ್ರೆ ಖಂಡಿತ ನನಗೆ ಇದರಲ್ಲಿ ಯಶಸ್ಸು ಸಿಗ್ತಾಯಿತ್ತು. ತಾಳ್ಮೆಯಿಂದ ಕೆಲಸ ಮಾಡಬೇಕು. ತಾಳ್ಮೆ ಇಲ್ಲ ಅಂತಂದರೆ ಯಾವುದೂ ಆಗಲ್ಲ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗಳಿಗೆ ಅಮ್ಮರೇ ಮೂಗು ಚೂಚಿಸಿದ್ರು. ಮೂಗ್ಬಿಟ್ಟು ಏನಾಯ್ತಿತ್ತು, ಅವಳದು ಬೇಗ ಬಿಚ್ಕೊಂಬರ್ತಾಯಿತ್ತು. ಸೊ ಬಿಚ್ಕೊಂಬರ್ತಾಯಿತ್ತು, ಹಾಗೆ ಡೊಂಕಾಗ್ಬಿಟ್ಟಿತ್ತು. ಮೊನ್ನೆ ಅಪ್ಪ ಊರಿಂದ ಬಂದಿದ್ದರು. ಆವಾಗ ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಲ್ಗೆ ಬಂದರು. ಹಂಗೆ ಅಪ್ಪಂಗೊಂದು ಫೋನ್ ತೊಗೋಬೇಕಿತ್ತು. ಅಪ್ಪ ಫೋನ್ ತೊಗೊಂಡ್ರು. ನಾನು ಮೂಗ್ಬಟ್ಟು ತೊಗೊಂಡೆ. ಅವಳಿಗೆ ಸ್ವಲ್ಪ ಗಟ್ಟಿಯಾಗಿರೋದೆ ಚೆನ್ನಾಗಿರೋ ತೊಗೊಂಡೆ. ಅದನ್ನು ಹಾಕೋದ್ರೆ ಆಗ್ತಾಯಿಲ್ಲ, ಯಾಕಂದರೆ ಅದೊಂದು ಸ್ವಲ್ಪ ದಪ್ಪ ಇತ್ತು, ಗಟ್ಟಿಗಿತ್ತು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಇಟ್ಟೆ. ಹಾಗೆ ಮೂಗು ಹೋಲನ್ನ ದೊಡ್ಡದು ಮಾಡಬೇಕಲ್ಲ, ಲವಂಗ ಬರುತ್ತಲ್ಲ, ಲವಂಗನ ಸಣ್ಣಕ್ಕೆ ಹುರಿದ್ಬಿಟ್ಟು ಮೂಗಲ್ಲಿ ಇಟ್ಟು ಅದು ಒಂದು ಸ್ವಲ್ಪ ಅಂದರೆ ಒಂದು 3-4 ದಿವಸ ನೀರು ಬೀಳ್ತಾಯಿದ್ರೆ ಅದು ಲವಂಗ ಹಿಗ್ಗುತ್ತೆ. ಆ ಹಿಗ್ದಾಗ ಹೋಲ್ ದೊಡ್ಡದಾಗುತ್ತೆ, ಆವಾಗ ಹಾಕೋಬೋದು ಅಂತ ಹೇಳ್ಬಿಟ್ಟು ನಾನು ಲವಂಗನ ಎರಿಯೋದಕ್ಕೆ ಹೋದೆ. ಒಂದು ಎರ್ದೆ, ಅದು ಇನ್ನೇನು ಎಲ್ಲ ಸಣ್ಣಗಾಯಿತು ಅನ್ನೋ ಕಟ್ಟಾಯ್ತು ಅರ್ಧಕ್ಕೆ. ಇನ್ನೊಂದು ಅದನ್ನು ಹಾಕು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡ್ಳು. ಬಟ್ ಅದು ಪೂರ್ತಿ ಒಳಗಡೆ ಹೋಗಲಿಲ್ಲ, ಅಂದರೆ ದಿಂಡು ಮೇಲ್ಗಡೆ ಇರುತ್ತಲ್ಲ ಅಲ್ಲಿ ದಪ್ಪನೇ ಇತ್ತು. ಅದನ್ನು 1-2 ದಿವಸ ಹಾಕ್ಕೊಂಡು ಮತ್ತೆ ಬಿಚ್ಚಾಕ್ಬಿಟ್ಲು. ಅದೇನಾಗ್ಬಿಟ್ಟೈತೆ, ಪೂರ್ತಿ ಒಳಗಡೆ ಹೋಗಿರೋಕ್ಕೆ ತಳದಲ್ಲಿ ಮುಚ್ಕೊಂಬಿಟ್ಟೈತೆ, ಅಂದರೆ ಮೂಗುದು ಹೋಲು ಮುಚ್ಕೊಬಿಟ್ಟೈತೆ. ಆಮೇಲೆ ತೆಗ್ದಾಕ್ಬಿಟ್ಟು ಮತ್ತೆ ಹಂಚಿ ಕಡ್ಡಿ ಇಕ್ಕೊಂಡಿದ್ಲು. ಆಮೇಲೆ ಹಂಚಿ ಕಡ್ಡಿ ಇಕ್ಕೊಂಡ್ರೆ ಅದು ಹೋಲ್ ದೊಡ್ಡದಾಗಲ್ಲ, ಅದು ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಿಧಾನ ಕೂತ್ಕೊಂಡು ಅದು ತುಂಬ ಲವಂಗ ತಗೊಂಡು ಆಯ್ಕೆ ಮಾಡಿ ನಾವು ಲವಂಗ ಎರ್ದು ಕೊಟ್ಟಿದ್ದು ಹಾಕ್ತಾನೆ ಇರಲಿಲ್ಲ. 2-3 ಮುರಿದೋಯ್ತು, 3-4 ಮುರಿದೋಯ್ತು. ಹಾಗೆ ಇನ್ನೊಂದು ಆ ರೀತಿ ಆಗೋಯ್ತು. ಅದಕ್ಕೆ ಹಿಂಗೆ ಓಪನ್ ಮಾಡಿ ಹಿಂಗೆ 2 ಲವಂಗ ತೆಗೆದೆ, ಒಂದು ಚೆನ್ನಾಗಿರೋದು ಬಂತು. ಜಾಸ್ತಿ ಅದು ನಾವು ಚೂಸ್ ಮಾಡೋಕ್ಕೆ ಹೋಗಲಿಲ್ಲ, ಸಿಕ್ಕಿದ್ದು ಕೈಗೆ ಸಿಕ್ತಾ ಅದೊಂದು 2 ಸಿಕ್ತು, ಅದರಲ್ಲಿ ಒಂದು ಎತ್ಕೊಂಡೆ, ಇನ್ನೊಂದು ವಾಪಸ್ ಹಾಕ್ಬಿಟ್ಟು ಕೂತ್ಕೊಂಡು ನಿಧಾನಕ್ಕೆ ಇವತ್ತು ನೀಟಾಗಿ ಇದು ಮಾಡಬೇಕಂತ ಹೇಳ್ಬಿಟ್ಟು ಒಂದು ನಿಧಾನಕ್ಕೆ 1/4 ಗಂಟೆ ಟೈಮ್ ತೊಗೊಂಡು ಸಣ್ಣಕ್ಕೆ ಎರ್ದೆ. ಫಸ್ಟಿಂದ ತುದಿಯಿಂದ ಬುಡದವರೆಗೂ ನೀಟಾಗಿ ಎರ್ದೆ. ಎಷ್ಟು ಸಣ್ಣಕ್ಕೆ ಅದು ಲವಂಗದ ತುದಿನ ಎರ್ದೆ ಅಂತಂದರೆ, ಹಂಚಿ ಕಡ್ಡಿ ಇಕ್ಕಿದ್ಲಲ್ಲ ಅವಳು, ಅಷ್ಟಕ್ಕಿಂತ ಮತ್ತೆ ಹಳೆ ಮುಗ್ಬಿಟ್ಟು ಸಣ್ಣ ಮುಗ್ಬಿಟ್ಟು ಇಕ್ಕಿದ್ಲಲ್ಲ ಅಲ್ಲಿವರೆಗೂ ನಾನು ಅದನ್ನು ಲವಂಗನ ಎರ್ದೆ. ನಿಧಾನಕ್ಕೆ ತಾಳ್ಮೆಯಾಗಿ ಕೂತ್ಕೊಂಡು ಕೈಗೆ ಅದು ಲವಂಗನ ಇಟ್ಕೊಂಡು ಎರ್ದೆ. ಅದು ಕಟ್ಟುವಾಗಲಿಲ್ಲ, ಉದ್ದಕ್ಕೂ ಬತ್ತು. ಮತ್ತು ತುದಿಯಿಂದ ಬುಡದವರೆಗೂ ಒಂದೇ ಸಮಕ್ಕೆ ನಾನು ಎರ್ದೆ. ಅದರಿಂದ ನನಗೆ ಒಂದು ಏನು ಗೊತ್ತಾಯಿತು ಅಂತಂದರೆ, ಯಾವುದೇ ಕೆಲಸನ ಆಗಲಿ ತಾಳ್ಮೆಯಿಂದ ಇಷ್ಟಪಟ್ಟು ಮಾಡಬೇಕು. ಆವಾಗ ಏನಾಗುತ್ತೆ, ಖಂಡಿತ ಯಶಸ್ಸು ಸಿಗುತ್ತೆ. ಮತ್ತು ನಾವು ಅಂದ್ಕೊಂಡಿದ್ದನ್ನ ಖಂಡಿತ ರೀಚ್ ಆಗ್ತೀವಿ. ತಾಳ್ಮೆ ಇರಬೇಕು, ಜೊತೆಗೆ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಕಾನ್ಫಿಡೆಂಟ್ ಇರಬೇಕು. ನಮ್ಮಲ್ಲಿ ಕಾನ್ಫಿಡೆಂಟ್ ಇರ್ದಲೇ ಫಾಸ್ಟಾಗಿ ಮಾಡಿ ಸುಮ್ಮನೆ ಯಾವುದೋ ಒಂದು ಮಾಡಿ ಹಾಕ್ತೀನಿ ಅಂತ ಹೋದರೆ ಖಂಡಿತ ಯಾವುದ್ರಲ್ಲೂ ಯಶಸ್ಸು ಸಿಗಲ್ಲ. ಎಕ್ಸಾಂಪಲ್ಲಿಗೆ ನಾನು ಈಗ ಹೇಳಿದ್ದೆ ಲವಂಗದ ಸ್ಟೋರಿ. ಸೊ ನನ್ನ ಲೈಫಲ್ಲೂ ಕೂಡ ಅದೇ ಆಗ್ತಾ ಇರೋದು. ಅಂದರೆ ನನ್ನ ಲೈಫಲ್ಲಿ ಯಾವುದಕ್ಕೋಸ್ಕರ ಆಯ್ತೈತೆ ಅಂದರೆ ಯೂಟ್ಯೂಬ್ ಸಂಬಂಧದಲ್ಲಿ ಆಯ್ತೈತೆ. ಏನಕ್ಕೆ ಈ ಥರ ಆಯ್ತೈತೆ ಅಂದರೆ, ನಾನು ವರ್ಕಿಂಗ್ ವುಮೆನ್ನು. ಸೊ ಹಂಗಾಗಿ ಕೆಲ್ಸಕ್ಕೆ ಹೋಗಬೇಕು. ಬೆಳಗ್ಗೆ ಎದ್ದು ತಿಂಡಿ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ, ಹಾಗೆ ಬೇರೆ ಕೆಲಸ ಮಾಡೋದಕ್ಕಾಗಲ್ಲ. ಹಾಗೆ ನನ್ನಲ್ಲಿ ಇನ್ನೊಂದು ಸೋಮಾರಿತನ ಅಂತ ಹೇಳಿದ್ನಲ್ಲ, ಅದು ಬೇರೆ ಇದೆ. ನನಗೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದಕ್ಕೆ ಆಗಲ್ಲ. 5 ಗಂಟೆಗೆ ಎದ್ದೇಳಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ಎದ್ದೇಳೋದು 7 ಗಂಟೆಗೆ.
ಸೊ ಹಂಗಾಗಿ ನಾನು ಎದ್ದು ಎಲ್ಲದನ್ನು ವಿಡಿಯೋ ಮಾಡಿಕೊಂಡು ನೈಟ್ ಎಡಿಟ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡಿದ್ರೆ ಫುಲ್ ಡೇ ವ್ಲಾಗು ನನಗೂ ಅದರಲ್ಲಿ ಯಶಸ್ಸು ಸಿಗುತ್ತೆ. ಬಟ್ ನನಗೆ ತಾಳ್ಮೆ ಇರಬೇಕು, ವಿಡಿಯೋ ಮಾಡೋದಕ್ಕೆ ತಾಳ್ಮೆ ಇರಬೇಕು, ಹಾಗೆ ಅದನ್ನು ಎಡಿಟ್ ಮಾಡೋದಕ್ಕೆ, ಅದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ತಾಳ್ಮೆ ಇರಬೇಕು. ನನ್ನಲ್ಲಿ ತಾಳ್ಮೆ ಇಲ್ಲ, ಹಾಗಾಗಿ ಯಶಸ್ಸು ಸಿಗ್ತಾಯಿಲ್ಲ. ಹಾಗಾಗಿ ಮತ್ತು ಇನ್ನೊಂದೇನು ಅಂತಂದರೆ ಸೋಂಬೇರಿತನನ ಬಿಡಬೇಕು, ಇಲ್ಲ ಅಂತಂದರೆ ಖಂಡಿತ ಜೀವನದಲ್ಲಿ ಉದ್ಧಾರ ಆಗೋದಕ್ಕಾಗೋದಿಲ್ಲ. ಮತ್ತು ಇದರಿಂದ ಇನ್ನೊಂದೇನು ಅಂತಂದರೆ ಮಕ್ಕಳು ಕೆಲಸ ಮಾಡ್ಕೊಳ್ತಾರೆ. ಸೊ ಮಕ್ಕಳು ಕೆಲಸ ಮಾಡೋದ್ರಿಂದ ನಾನು ಸ್ವಲ್ಪ ಮನೆ ಜವಾಬ್ದಾರಿ ಎಲ್ಲ ಮಕ್ಕಳ ಮೇಲೆ ಬಿಡ್ತಾಯಿದ್ದೀನಿ. ಅದು ನಂದು ಒಂದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ತಾಯಿದಿರ್ತಾರೆ, ನಾನು ನನ್ನ ಕೆಲಸಗಳು, ಅಡುಗೆ ಕೆಲಸ, ಮನೆ ಕೆಲಸ, ಪಾತ್ರೆ, ಬಟ್ಟೆ ಎಲ್ಲ ಥರನೂ ನಾನೇ ಮಾಡಿದ್ದಿದ್ರೆ ಸರಿ ಹೋಗಿರೋದು. ಹೆಣ್ಮಕ್ಳಲ್ವ, ಸೊ ಎಲ್ಲ ಮಕ್ಕಳ ಮೇಲೆ ಬಿಟ್ಟು ನನ್ನಲ್ಲಿ ಸೋಂಬೇರಿತನ ಬಂತು ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ನನಗೂ ಕೂಡ ಲೈಫಲ್ಲಿ ಯಶಸ್ಸು ಸಿಗುತ್ತೆ. ನಾನು ಖಂಡಿತ ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋತೀನಿ. ಬಟ್ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಲೇ ಹೇಳ್ಬೋದು. ಯಾಕಂತಂದರೆ ಟೈಮು ಎಲ್ಲನೂ ಕಲಿಸುತ್ತೆ. ಹಾಗೆ ಇದು ನಮ್ಮ ಆಫೀಸಲ್ಲಿ ಒಂದು ಮಿಷಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮ್ಮ ಸರ್ರು, ಹಾಗಾಗಿ ವಿಡಿಯೋನ ತಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಹೇಗೆ ಅನ್ನಿಸ್ತು ವಿಡಿಯೋ, ಲೈಫ್ ಬಗ್ಗೆ ನಾನು ಕೊಟ್ಟ ಕ್ಲಾರಿಟಿ, ಹಾಗೆ ಎಕ್ಸ್ಪೀರಿಯೆನ್ಸ್ಗಳ ಬಗ್ಗೆ ಹಾಗೆ ಹೇಳಿದ್ದ ವಿಷಯ ನಿಮಗೆ ಏನು ಅನ್ನಿಸ್ತು, ನಿಜ ಅನ್ನಿಸ್ತಾ ಇಲ್ಲ ಸುಳ್ಳು ಅಂತ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟೇಕ್ ಕೇರ್, ಬಾಯ್. ಹಾಗೆ ಇದು ಫಾಗರ್ ಅಂತ ಈ ಮಿಷಿನ್ ಹೆಸರು. ಇದರಲ್ಲಿ ಕೆಮಿಕಲ್ಸ್ನ ತುಂಬಿಬಿಟ್ಟು ಇದರಲ್ಲಿ ಹೊಗೆ ಬರ್ತಾ ಇದೆಯಲ್ಲ, ಅದನ್ನು ಎಲ್ಲ ಕಡೆ ಸೊಳ್ಳೆ ಜಿರಳೆ ಏನೇನಿರುತ್ತೆ ಅದಕ್ಕೆ ಫುಡ್ ಇಂಡಸ್ಟ್ರೀಸಲ್ಲಿ ಎಲ್ಲ ಹೊಡಿತಾರೆ. ಫುಡ್ ಇಂಡಸ್ಟ್ರೀಸ್ ಅಂದರೆ ಫುಡ್ನ ಪ್ರಿಪೇರ್ ಮಾಡ್ತಕ್ಕಂಥ ಕಂಪ್ನಿಗಳಲ್ಲಿ ಇದು ಅದರದ್ದು ಫ್ಯೂಮಿಗೇಟರ್ ಅಂತಾರೆ, ಫಾಗರ್ ಅಂತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.